ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಈ ವಿಡಿಯೋನ ಎಲ್ಲರಿಗೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ನೀವು ಎಚ್ಚರಿಕೆಯಿಂದ ಆದ್ರೆ ಇರಬೇಕಾಗುತ್ತೆ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಈ ಒಂದು ಇನ್ಫಾರ್ಮೇಶನ್ ಅನ್ನ ವಿತ್ ನೋಟಿಫಿಕೇಶನ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಒಂದ್ ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ, ಯಾರ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೀವು ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಡ್ತಿಲ್ಲ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಈಗಲೇ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನೋಡಿ, ಈಗ ನಾನು ಕೆಇಎ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ಆದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಇಎ ಕಡೆಯಿಂದ ಸಾಕಷ್ಟು ನೋಟಿಫಿಕೇಶನ್ಸ್ ಬರ್ತಿರುತ್ತೆ. ಆ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಸಾಕಷ್ಟು ಪೇಜಸ್ ಆದ್ರೆ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಕೆಲವರು ಮೈನ್ ಆಗಿ ಓದ್ಕೊಂಡು ಬಿಟ್ಬಿಟ್ಟಿರ್ತಾರೆ. ಈಗ ನಾನು ವಿದ್ಯಾರ್ಥಿಗಳಿಗೆ ತೋರಿಸ್ತಿರುವಂತಹ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ನಿಮ್ಗೆ ಇಲ್ಲಿ ಹೇಳ್ತಿದ್ದೀನಿ. ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಿದ್ದೀನಿ, ನಿಮ್ಗೆ ನೆನಪಿರ್ಲೇಬೇಕು ಈ ಒಂದು ಪಾಯಿಂಟ್ಸ್. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಗೊತ್ತಿತ್ತು, ಇನ್ಫಾರ್ಮೇಶನ್ ಬುಲೆಟಿನ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ರು. ಇದರಲ್ಲಿ ಈ ಒಂದು ಪಾಯಿಂಟ್ಸ್ ಅನ್ನ ಎಷ್ಟು ಜನ ವಿದ್ಯಾರ್ಥಿಗಳು ಓದಿದಿರಾ ಗೊತ್ತಿಲ್ಲ ನನಗೆ. ವಂಚಕರ ಬಗ್ಗೆ ಎಚ್ಚರದಿಂದಿರಿ ಅಂತ ಒಂದು ಪಾಯಿಂಟ್ಸ್ ಆದ್ರೆ ಇದೆ. ಇದು ಎಷ್ಟನೇ ಪೇಜ್ ಅಲ್ಲಿ ಇತ್ತಂದ್ರೆ ವಿದ್ಯಾರ್ಥಿಗಳಿಗೆ 10ನೇ ಪೇಜ್ ಅಲ್ಲಿ ಆದ್ರೆ ಇಲ್ಲಿ ಇತ್ತು ಸ್ನೇಹಿತರೆ. ಇದೇನು ಅಂತ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೆಲವು ವ್ಯಕ್ತಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ನಮಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿಕೊಂಡು ಹಾಗೂ ಪ್ರಾಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತೇನೆಂದು ಸುಳ್ಳು ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ನಡೆಯುವ ಸೀಟುಗಳ ಹಂಚಿಕೆಯಲ್ಲಿ ಅಕ್ರಮವಾಗಿ ನಿಮಗೆ ಸೀಟು ದೊರಕಿಸಿಕೊಡುವ ಆಶ್ವಾಸನೆ ನೀಡಬಹುದು. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೆಲವರು ಅಕ್ರಮವಾಗಿ ನಾವು ಕೆಇಎ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಿದೀವಿ, ಅಲ್ಲಿ ವರ್ಕ್ ಮಾಡ್ತಿದೀವಿ, ನಿಮ್ಗೆ ಸೀಟನ್ನ ಕೊಡಿಸ್ತೀವಿ, ನಮ್ಗೆ ದುಡ್ಡು ಕೊಡಿ ಅಂತ ಕೇಳ್ತಿರ್ತಾರೆ ಕೆಲವರು ವಂಚಕರು. ನೀವೇನ್ ಮಾಡ್ಬೇಕಾಗುತ್ತಂದ್ರೆ, ಇಲ್ಲಿ ನೋಡಿ, ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸೀಟು ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ವ್ಯವಹಾರಕ್ಕೆ ಆಸ್ಪದ ನೀಡುವುದಿಲ್ಲ ಅಂತ ಯಾರಾದರೂ ವ್ಯಕ್ತಿಗಳು ನಿಮ್ಮ ಗಮನಕ್ಕೆ ಬಂದ ಪಕ್ಷದಲ್ಲಿ ಕೂಡಲೇ ಲಿಖಿತ ರೂಪದಲ್ಲಿ ಆಗಲಿ ಅಥವಾ ಪ್ರಾಧಿಕಾರದ ಇಮೇಲ್ ಮಾಡುವ ಮೂಲಕವಾಗಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಿ. ನಿಮ್ಗೆ ಯಾರಾದ್ರೂ ಸೀಟ್ ಕೊಡಿಸ್ತಾರೆ ಕೆಇಎಲ್ಲಿ, ನಿಮ್ಗೆ ಟಾಪ್ ಕಾಲೇಜಲ್ಲಿ ಸೀಟ್ ಕೊಡಿಸ್ಬಿಡ್ತೀವಿ, ನಿಮ್ಗೆ ಒಳ್ಳೆ ಸೀಟ್ ಕೊಡಿಸ್ತೀವಿ, ನಾವು ಕೆಇಎಲ್ಲೇ ವರ್ಕ್ ಮಾಡ್ತಿದೀವಿ, ಸ್ವಲ್ಪ ದುಡ್ಡು ಕೊಡಿ ಅಂತ ಯಾರಾದ್ರೂ ನಿಮ್ಮ ಬಳಿ ವಂಚಕರೇನಾದ್ರೂ ಕೇಳಿದಾರೆ ಅಂದ್ರೆ, ನೀವು ಇಲ್ಲಿ ಲಿಖಿತ ರೂಪದಲ್ಲಾಗಲಿ ಅಥವಾ ಪ್ರಾಧಿಕಾರದ ಇಮೇಲ್ ಮಾಡುವ ಮೂಲಕ, ಇಲ್ಲಿ ಪ್ರಾಧಿಕಾರದ ಇಮೇಲ್ ಐಡಿ ನಿಮ್ಗೆ ಗೊತ್ತಿದೆ ಅಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಹೋಮ್ ಪೇಜ್ ಅಲ್ಲಿ ವೆಬ್ಸೈಟ್ ಅಲ್ಲೇ ಇರುತ್ತೆ. ಇದ್ರ ಮುಖಾಂತರ ನೀವು ಕಂಪ್ಲೇಂಟ್ ಮಾಡಬಹುದಾಗಿರುತ್ತೆ. ಇಲ್ಲಿ ಇಮೇಲ್ ಆದ್ರೆ ಬರೀರಿ. ಯಾರಾದ್ರೂ ವಂಚಕರು ನಿಮ್ಮನ್ನು ಕೇಳ್ತಿದಾರೆ ಅಂದ್ರೆ, ನೋಡಿ ಇಲ್ಲಿ ಇಮೇಲ್ ಐಡಿ ಕಾಣಿಸ್ತಿದೆ ಅಲ್ಲ, ಈ ಒಂದು ಇಮೇಲ್ ಐಡಿಗಾದ್ರೆ ಇಮೇಲ್ ಮಾಡಿ, ಈ ರೀತಿಯಾಗಿ ನಮ್ಮ ಬಳಿ ದುಡ್ಡು ಕೇಳ್ತಿದ್ದಾರೆ, ಸೀಟ್ ಕೊಡಿಸ್ತಾರೆ ಅನ್ಬಿಟ್ಟು ಇಲ್ಲಿ ಇಮೇಲ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಆದ್ರೆ ತಗೊಳ್ತಾರೆ. ಇಲ್ಲಿ ನಂಬರ್ಸ್ಗೂ ಕಾಲ್ ಮಾಡಿ ಹೇಳ್ಬೋದು, ಆದ್ರೆ ನಂಬರ್ಸ್ ಅಷ್ಟು ಬೇಗ ಪಿಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದರಿಂದ ನೀವು ಟ್ರೈ ಮಾಡಂಗಿದ್ರೆ ಹೇಳಿ ಸ್ನೇಹಿತರೆ. ನೋಡಿ, ಈ ಒಂದು ಪಾಯಿಂಟ್ಸ್ ನೀವು ಹೇಳ್ಬೋದು, ಇದೇನು ಈ ಸಿಲ್ಲಿ ಪಾಯಿಂಟ್ಸ್ ಎಲ್ಲ ನಮಗೆ ಗೊತ್ತು ಅಂತ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೋಸ ಹೋಗ್ತಿರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಪಾಪ ರ್ಯಾಂಕಿಂಗ್ ಎಷ್ಟೆಷ್ಟೋ ಬಂದ್ಬಿಟ್ಟಿರುತ್ತೆ, ಇಲ್ಲಿ ಸೀಟ್ ಕೊಡಿಸ್ತಾರೆ ಅನ್ಬಿಟ್ಟು ಸ್ವಲ್ಪ ದುಡ್ಡು ಹೋದ್ರೆ ಹೋಗ್ಲಿ ಅನ್ಬಿಟ್ಟು 10,000 20,000 ವಿದ್ಯಾರ್ಥಿಗಳು ದುಡ್ಡು ಕೊಟ್ಬಿಡ್ತಾರೆ. ಅವ್ರು ಕೇಳಿದಾಗ ಆಗ ಮೋಸ ಹೋಗ್ತಿರ್ತಾರೆ. ನೋಡಿ, ಈ ಒಂದು ಪಾಯಿಂಟ್ಸ್ ಅನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಓದಿಲ್ಲೋ ನನಗೆ ಗೊತ್ತಿಲ್ಲ. ಈಗ ನಿಮಗೆ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಇದೆಲ್ಲ ಗೊತ್ತಿರಬಹುದು, ನಾವೇನು ಹೋಗಲ್ಲ ಬಿಡಿ ಅಂತ ಹೇಳ್ಬೋದು. ಬೇರೆ ವಿದ್ಯಾರ್ಥಿಗಳಿಗಾದ್ರೂ ಹೆಲ್ಪ್ ಆಗ್ಲಿ, ಆದಷ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕೆಲವರು ವಿದ್ಯಾರ್ಥಿಗಳು ಇಂಥ ವಿಷಯ ಎಲ್ಲ ಹೇಳ್ಕೊಳ್ಳಲ್ಲ, ಯಾರ ಬಳಿನೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ಹೇಳಿರ್ತಾರೆ, ಅವರು ಈಗ ಏಜೆಂಟ್ ಯಾರು ಇರ್ತಾರೆ ಅವ್ರು ಏನಂತ ಹೇಳಿರ್ತಾರೆ ಅಂದ್ರೆ, ನೀವ್ ಯಾರಿಗೂ ಹೇಳ್ಬೇಡಿ, ನಿಮ್ಗೆ ಸೀಟ್ ಕೊಡಿಸ್ತಿರುವಂತದ್ದು, ಈ ರೀತಿಯಾಗೆಲ್ಲ ಹೇಳಿ ಮೋಸ ಮಾಡ್ತಿರ್ತಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಒಂದು ಕಾಲೇಜ್ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗೊತ್ತಾಗ್ಲಿ ಸ್ನೇಹಿತರೆ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ನೋಡಿ, ಇಲ್ಲಿ ಇಚ್ಛೆಗಳನ್ನು ನಮೂದಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮುಗಿದ ನಂತರ ಎಲ್ಲ ಡಿಸಿಪ್ಲಿನ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಬಾರಿಗೆ ಸೀಟುಗಳನ್ನು ಹಂಚಿಕೆ ಮಾಡುವುದಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಈ ಸೀಟು ಹಂಚಿಕೆಯು ಸರ್ಕಾರ ನೀಡುವ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕಟ್ಟುನಿಟ್ಟಾಗಿ ಆಧರಿಸಿರುತ್ತದೆ. ಹಾಗೆಯೇ ವಿದ್ಯಾರ್ಥಿ ಮೆರಿಟ್ ಮತ್ತು ಆಕೆ ನಮೂದಿಸಿರುವ ಇಚ್ಛೆಯನ್ನು ಮಾತ್ರವೇ ಆಧರಿಸಿ ಪಾರದರ್ಶಕವಾಗಿ ಅವರಿಗೆ ಸೀಟನ್ನು ಹಂಚಿಕೆ ಮಾಡಲಾಗುವುದು. ಆದ್ದರಿಂದ ಸುಳ್ಳು ಆಶ್ವಾಸನೆಗಳನ್ನು ಕೊಡುವ ಯಾರೇ ಅಪರಿಚಿತ ವ್ಯಕ್ತಿಗಳನ್ನು ನಂಬಬೇಡಿ ಸ್ನೇಹಿತರೆ. ಯಾರಾದ್ರೂ ಈ ತರ ಸುಳ್ಳು ಹೇಳ್ತಿದ್ದಾರೆ, ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ವಿದ್ಯಾರ್ಥಿಗಳು ಬೇರೆಯವರ ಹತ್ರ ಹೇಳ್ಕೊಂಡ್ರೆ ಅವ್ರು ಸೀಟ್ ಕೊಡ್ಸಲ್ಲ ಅಂತೆಲ್ಲ ನಿಮ್ಗೆ ಈ ರೀತಿಯಾಗಿ ಬ್ರೈನ್ ವಾಶ್ ಮಾಡಿರ್ತಾರೆ ವಿದ್ಯಾರ್ಥಿಗಳಿಗೆ. ನೀವ್ಯಾರು ನಂಬೇಡಿ. ಕೆಇಎ ಕಡೆಯಿಂದಾನೇ ಸೀಟ್ ತಗೊಳ್ಳಿ, ಆಪ್ಷನ್ ಎಂಟ್ರಿಯಲ್ಲಿ ಪಾಲ್ಗೊಳ್ಳಿ. ಅವ್ರು ಸೀಟ್ ತಗೊಳ್ತಾರೆ, ದುಡ್ಡು
ದುಡ್ಡು ಕೊಡಿ ಅಂತ ಹೇಳಿದ್ರೆ ಎಲ್ಲ ಸುಳ್ಳು ಆಶ್ವಾಸನೆಗಳಿಗಾದ್ರೆ ನೀವು ಕೈ ಇಡಬೇಡಿ. ಮತ್ತೆ ಈ ತರ ಯಾರಾದ್ರೂ ನಿಮ್ಗೆ ಸುಳ್ಳು ಆಶ್ವಾಸನೆಗಳೇನಾದ್ರೂ ಕೊಡ್ತಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ರಿಪೋರ್ಟ್ ಮಾಡಿ, ಕೆಎಗೆ ಇಮೇಲ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋಯಿಂದಾಗಿ ನಿಮ್ಗೆ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತು, ಎಚ್ಚರಿಕೆಯಿಂದ ಇರಬೇಕು ಅಂತ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ನೋದಾದ್ರೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.